ಹಾಯ್, ಇವತ್ತು ನಾನು ಗಣೇಶ ಚತುರ್ಥಿ ಸ್ಪೆಷಲ್ ಮೋದಕ ಅಥವಾ ಕಡುಬು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಬೆಲ್ಲ, ಕೊಬ್ಬರಿ ಮತ್ತು 1 ಚಮಚ ಸೋಪು, ಸ್ವಲ್ಪ ಶುಂಠಿ, 2 ಏಲಕ್ಕಿ. ಆಲ್ರೆಡಿ ನಾನು ಪುಡಿ ಮಾಡ್ಕೊಂಡಿಟ್ಕೊಂಡಿನಿ. ಇದೇ ಎಲ್ಲ ಪುಡಿ ಮಾಡ್ಕೊಂಡಿಟ್ಕೊಂಡಿನಿ. ಮತ್ತು ಸ್ವಲ್ಪ ಉಪ್ಪು, ಇಲ್ಲ ಎಣ್ಣೆ. ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಇವಾಗ ನಾವು ಗೋಧಿ ಹಿಟ್ಟು ಕಲಿಸ್ಕೋಬೇಕು ಒಂದು ಪಾತ್ರೆಯಲ್ಲಿ. ಹೇಗಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಇವಾಗ ಗೋಧಿ ಹಿಟ್ಟು ಕಲಿಸ್ಕೊಳ್ಳೋಣ. ಅದಕ್ಕೆ ಗೋಧಿ ಹಿಟ್ಟು ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ನಾನು ಹಾಗೆ ಹಸಿದ ಎಣ್ಣೆ ಹಾಕೊಂಡಿನಿ. ನೀವು ಬೇಕಂದರೆ ಕಾಸು ಆರಿಸ್ಕೊಂಡು ಹಾಕೋಬೋದು. ಈ ಸ್ವಲ್ಪ ನೀರು ಹಾಕೋತ ಹಿಟ್ಟು ಕಲಸಿಡೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲು ಎಣ್ಣೆ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಎಣ್ಣೆ ಹಾಕೋದಾದ್ರೆ ಸ್ಪೂನ್ಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಬಿಸಿ ಎಣ್ಣೆ ಹಾಕಿಲ್ಲಲ್ವ, ಅದಕ್ಕೆ ಕೈಲೇ ಹಿಟ್ಟು ಕಲಿಸ್ತಾಯಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕೋಬೇಕು. ಇವಾಗ ಇನ್ನು ಸ್ವಲ್ಪ ನೀರು ಹಾಕೊಳ್ಳೋಣ. ಚೆನ್ನಾಗಿಲ್ಲ ಇದು ಹಿಟ್ಟು ಕಲಸ್ಕೊಳ್ಳೋಣ. ಹಿಟ್ಟು ಭಾಳ ಗಟ್ಟಿನೂ ಇರಬಾರ್ದು, ಅತಿ ಸಾಫ್ಟ್ನೂ ಇರಬಾರ್ದು, ಮೀಡಿಯಮ್ ಲೆವೆಲ್ದಾಗ ಇರಲಿ. ಇದು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ಈ ಥರ ಆಗಿದೆ. ಇನ್ನು ಸ್ವಲ್ಪ ಲೈಟಾಗಿ ಕೈ ನೀರು ಹಚ್ಕೊಂಡು ಇನ್ನು ಸ್ವಲ್ಪ ನಾದ್ಕೊಳ್ಳೋಣ. ಈ ಥರ ಕೈ ನೀರು ಹಚ್ಕೊಂಡು ಸ್ವಲ್ಪ ನಾದ್ಕೊಳ್ಳೋಣ. ನೀರು ಹಾಕೋದ್ರಿಂದ ಒಮ್ಮೆ ಅಳಸಾಗ್ಬಿಡ್ತದೆ ಹಿಟ್ಟು. ಅದಕ್ಕೆ ಸ್ವಲ್ಪ ಇದಕ್ಕೆ ಗಟ್ಟಿ ಬೇಕಾಗ್ತದೆ. ಚೆನ್ನಾಗಿ ಕಲಿಸ್ಕೊಳ್ಳೋಣ. 2ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಇದ್ರ ಮೇಲ್ಗಡೆ ಒಂದು ಬಟ್ಟೆ ಮುಚ್ಚಿ ಎಣ್ಣೆಲಿ ಇಡೋಣ. ಅಷ್ಟರಲ್ಲಿ ಹೂರಣ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, 2ರಿಂದ 3 ನಿಮಿಷ ಚೆನ್ನಾಗಿ ಹಿಟ್ಟು ಕಲಿಸಿದ್ದೀನಿ. ಇವಾಗ ಒಂದು ಬಟ್ಟೆ ಮುಚ್ಕೊಳ್ಳೋಣ, ಅಥವಾ ಪ್ಲೇಟ್ ಕೂಡ ಮುಚ್ಕೋಬೋದು. ಇದು ಸ್ವಲ್ಪ ಹಿಟ್ಟನೇನಿಲ್ಲ, ಅಷ್ಟರಲ್ಲಿ ನಾನು ಮಿಕ್ಸರ್ಗೆ ಇವೆಲ್ಲ ಹಾಕೋತೀನಿ. ಬನ್ನಿ, ಇವಾಗ ಕೊಬ್ಬರಿ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ. ಇವಾಗ ಬೆಲ್ಲ ಹಾಕ್ಕೊಳ್ಳೋಣ. ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. ಇವಾಗ ಮಿಕ್ಸರ್ಗೆ ಹಾಕೊಂಡು ಬರ್ತೀನಿ ನಾನು. ಇವಾಗ ಮಿಕ್ಸರ್ಗೆ ಹಾಕೊಂಡು ಬಂದಾಯ್ತು. ಇದು ತೆಗಿಯೋಣ. ಈ ಥರ ಇರಬೇಕು. ಇವಾಗ ಇದನ್ನು ಒಂದು ಬೌಲಿಗೆ ತೆಗೆದುಕೊಳ್ಳೋಣ. ಇವಾಗ ಬೌಲಿಗೆ ತೊಗೊಂಡಾಯ್ತು. ಇವಾಗ ಕುಟ್ಟಿಟ್ಟಿರುವ ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿ ಮತ್ತು ಸೋಪು ಪುಡಿ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಮೇಲ್ಗಡೆ ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಅರ್ಧ ಹಾಕ್ಕೊಂಡು ಅರ್ಧ ತೆಗೆದಿಡತ್ತೆ. ಈ ಥರ ಕೈಲಿ ಮಿಕ್ಸ್ ಮಾಡ್ಕೊಳ್ತೀವಿ.
ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದು ರೆಡಿಯಾಗಿದೆ. ಇವಾಗ ಹಿಟ್ಟು ಕೂಡ ನೆನೆದಿದೆ. ಕಡುಬು ಮಾಡೋದು ಹೇಳ್ಕೊಡ್ತೀನಿ ಬನ್ನಿ, ಅಥವಾ ಮೋದಕ ಮಾಡಿಕೊಡೋದು ಹೇಳ್ಕೊಡ್ತೀನಿ ಬನ್ನಿ. ಬನ್ನಿ ಇವಾಗ ಇದು ಎಲೆ ತಿದ್ದುಕೊಳ್ಳೋಣ. ಮೋದಕ ಮಾಡ್ಕೊಳ್ಳೋದು ಈ ಥರದ್ದು ತೊಗೊಂಡಿದ್ದೀನಿ. ಇಲ್ಲಾಂದ್ರೆ ನೀವು ಡೈರೆಕ್ಟ್ ಗ್ಯಾಸಿನ ಕಟ್ಟಿ ಮೇಲೆ ಮಾಡ್ಕೊಬೋದು. ಇದ್ರ ಮೇಲೆ ಮಾಡ್ಕೊಂಡು ನಡೆಯುತ್ತೆ, ಇದ್ರ ಮೇಲೆ ಮಾಡ್ಕೊಂಡು ನಡೆಯುತ್ತೆ. ಇವಾಗ ಇದು ಹುಳಿ ಕಡಿಯೋಣ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳೋಣ. ಇಷ್ಟಿಷ್ಟು ಹುಳಿ ಸಾಕು ನೋಡಿ. ಇವಾಗ ಈ ಥರ ಎಲ್ಲ ಒಳ್ಳೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಲೆ ತಿದ್ದೋಣ. ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಕೊಳ್ಳೋಣ. ನೀವು ಬೇಕಂದ್ರೆ ಹಿಟ್ಟು ಹಚ್ಕೊಂಡು ಮಾಡ್ಕೋಬೋದು. ಈಗ ಲಟ್ಸ್ಕೊಳ್ಳೋಣ. ಇವಾಗ ನಾನು ಎಲೆ ಲಟ್ಸ್ಕೊಳ್ತೀನಿ. ಎಲ್ಲ ಎಲೆನೂ ಇದೇ ಥರ ಲಟ್ಸ್ಕೊಳ್ಳಿ. ವೀಕ್ಷಕರೇ, ಇವಾಗ ಎಲ್ಲ ಎಲೆ ಲಟ್ಟಿಸಿಟ್ಟಿದ್ದೀನಿ. ಇವಾಗ ಹೇಗೆ ಮಾಡೋದಂತ ತೋರಿಸ್ಕೊಡತ್ತೀನಿ. ಇವಾಗ ಈ ಥರ ಮಾಡ್ಕೋತ ಹೋಗಬೇಕು. ನಾವು ಮೋದಕ ಮಾಡಕತ್ತೀವಲ್ಲ, ಅದಕ್ಕೆ ಈ ಥರ ಪ್ಲೇಟ್ಸ್ ಥರ ಮಾಡಬೇಕು. ಈ ಥರ ಪ್ಲೇಟ್ಸ್ ಥರ ಮಾಡಿ ಇದರೊಳಗಡೆ ಈ ಥರ ಮಿಕ್ಸರ್ಗೆ ಹಾಕಿದ್ದು ಹೂರನ್ನ ಇದ್ರೊಳಗೆ ಹಾಕಬೇಕು. ಹಾಕಿ ಈ ಥರ ನೋಡಿ ವೀಕ್ಷಕರೇ, ಎಲ್ಲ ಇದೇ ಥರನೇ ಮಾಡ್ಕೊಳ್ಳಿ. ಈ ಥರ ಬರಬೇಕು. ಇದು ಈ ಥರನೂ ಮಾಡ್ಕೊಬೋದು ನೀವು. ಇದಕ್ಕೆ ನಾವು ಕಡುಬು ಅಂತೀವಿ. ಈ ಥರ ಹಾಕ್ಕೊಂಡು ಟ್ರಯಾಂಗಲ್ ಥರ ಅಥವಾ ಸಮೋಸ ಥರ ಮಾಡ್ಕೊಳ್ಬೋದು. ಯಾವುದು ಈಸಿ ಆಗ್ತದೆ ಅದು ಮಾಡ್ಕೊಳ್ಳಿ. ಎಲ್ಲ ಕಡುಬು ಇದೇ ಥರ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ ಇವಾಗೆಲ್ಲ ಕಡುಬು ರೆಡಿಯಾಗಿದೆ. ಇವಾಗ ಬೇಯಿಸ್ಕೊಳ್ಳೋಣ. ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಇವಾಗ ಈ ಕಡಾಯಿ ಅಥವಾ ಪಾತ್ರೆ ಇಡೋಣ. ನೀರು ಹಾಕ್ಕೊಳ್ಳೋಣ. ನೀರು ಚೆನ್ನಾಗಿ ಕಾಯಲಿ. ಈ ಥರದೊಂದು ಚೆನ್ನಾಗಿ ತೊಗೊಳ್ಳೋಣ. ಅದಕ್ಕೆ ಎಲ್ಲ ಎಣ್ಣೆ ಸುತ್ತೆಲ್ಲ ಎಣ್ಣೆ ಹಚ್ಕೊಳ್ಳೋಣ. ಈ ಕಡೆ ಸುತ್ತ ಎಲ್ಲ ಇಲ್ಲೆಲ್ಲ ಎಣ್ಣೆ ಚೆನ್ನಾಗಿ ಹಚ್ಕೊಳ್ಳೋಣ. ಅಷ್ಟರಲ್ಲಿ ನೀರು ಕುದೀತಿರ್ತಾವೆ. ಇವಾಗ ಎಣ್ಣೆ ಹಚ್ಕೊಂಡಾಯ್ತು. ನೀರು ಕುದ್ದ ನೋಡೋಣ ಬನ್ನಿ. ನೀರು ಕುದಿಯಾಕತ್ತಾವ. ಇನ್ನೂ ಸ್ವಲ್ಪ ಕುದೀಲಿ. ಇದಕ್ಕೆಲ್ಲ ಸುತ್ತ ಎಣ್ಣೆ ಹಚ್ಕೊಂಡಿದ್ದೆಲ್ಲ ಈ ಚೆನ್ನಾಗಿ ತೊಗೊಂಡು ಇವಾಗ ನೀರು ಕುದಿಯಾಕತ್ತಾವ. ಇದರಲ್ಲಿ ಇಡೋಣ. ಈ ಥರ ನೀವು ಬೇಕಂದ್ರೆ ಎಣ್ಣೆಯಲ್ಲಿ ಕರ್ಕೋಬೋದು. ನಾನು ಕುದಿಸಾಕತ್ತೀನಿ. ಈ ಥರ ಇಟ್ಕೊಂಡು ಅದರೊಳಗಡೆ ಕಡುಬು ಇಡೋಣ. ಎಣ್ಣೆ ಯಾಕೆ ಹಚ್ಚಿರ್ತೇವೆ ಅಂದ್ರೆ ಆ ಕಡುಬು ಅಂಟ್ಕೋಬಾರ್ದಂತೇಳಿ ಎಣ್ಣೆ ಹಚ್ಚೋದ್ರಿಂದ ಈಸಿಯಾಗಿ ಬರ್ತಾವೆ. ಇವಾಗ ಮೋದಕ ಇಡಕತ್ತೀನಿ. ಇವಾಗ ಎಲ್ಲ ಇಟ್ಕೊಂಡಿದ್ದಾಯಿತು. ಇವಾಗ ಮೇಲ್ಗಡೆ ಒಂದು ಪ್ಲೇಟ್ ಅಥವಾ ಗಂಗಾಳ ಮುಚ್ಚೋಣ. ಮಧ್ಯಮ ಉರಿಲಿ ಇರಲಿ ಒಲೆ. ಈ ಥರ ಮುಚ್ಚಬೇಕು.
ಇವಾಗ ಇದು ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೊಳ್ಳೋಣ. ಮಧ್ಯಮ ಉರಿಯಲ್ಲಿ ಇರಲಿ ಗ್ಯಾಸ್. ನಾವು ಬೇಕಂದರೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೋಬೋದು. ಒಂದು 10 ನಿಮಿಷ ಬಿಟ್ಟು ಆಮೇಲೆ ಕಡುಬು ರೆಡಿ ಆಗುತ್ತೆ. ಬನ್ನಿ ಇವಾಗ ಕಡುಬು ಬೆಂದಿದ್ದಾವೆ ನೋಡೋಣ. ಪ್ಲೇಟ್ ಬಿಸಿ ಇರುತ್ತೆ, ಒಂದು ಬಂಟೆಯಲ್ಲಿ ತೆಗೆದುಕೊಳ್ಳಿ. ಇನ್ನೂ ಒಂದು 5 ನಿಮಿಷ ಅಥವಾ 2 ನಿಮಿಷ ಬೇಯಿಸ್ಕೊಳ್ಳೋಣ. ಆಲ್ಮೋಸ್ಟ್ ಅಲ್ಲಿ ಆಗಿದೆ, ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಇವಾಗ ನೋಡೋಣ. ಇವಾಗ ಕಡುಬು ಬೆಂದಿದ್ದಾವೆ ಇಲ್ಲ ಹೆಂಗೆ ನೋಡೋದಂದರೆ ಇದನ್ನು ಈ ಥರ ತಗೊಂಡು ಈ ಥರ ಮಾಡಿದರೆ ಬೆಂದಿದ್ದಾವೆ ಅಂತ ತಿಳ್ಕೊಬೇಕು. ಇವಾಗ ಇದನ್ನು ತೆಗೆದುಕೊಳ್ಳೋಣ ಒಂದು ಪ್ಲೇಟಲ್ಲಿ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಕೈ ಬಿಸಿ ಸುಡ್ತಿರ್ತಾವಂದ್ರೆ ಸ್ವಲ್ಪ ನೀರು ಹಚ್ಕೊಂಡು ಕೈಗೆ ಈ ಥರ ತಗೋಬೋದು. ನೋಡಿ ವೀಕ್ಷಕರು, ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಂಡಿದ್ದೀನಿ. ಇವು ಮೋದಕ, ಇವು ಕಡುಬು. ಇದನ್ನು ತುಪ್ಪ ಜೊತೆ ತಿನ್ಬೋದು ಹಚ್ಕೊಂಡು. ದೇವ್ರ ನೈವೇದ್ಯ ಹಿಡಿದು ತುಪ್ಪ ಜೊತೆ ಹಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ.